ಓದಿ ಜಾಡಿಸಿ ಹೆಂಗೆ ಓದಿತಿ ನೋಡ್ತೇನೆ ನಾನು. ಹಬ್ಬದ ದಿನಾನೂ ತಪ್ಪಂಗಿಲ್ಲ ನೋಡ್ರಿ ನಮ್ಗೆ. ತಾವೇನು ಗಂಡು ಮಕ್ಕಳು ಪ್ಯಾಂಟಂಗಿ ಸಿಗಿಸ್ಕೊಂಡು ನಿಂತು ಬಿಡ್ತಾರೋ, ಎಲ್ಲ ಒತ್ತಾಟಗಿದೆ ದಗ್ದ ಮಾಡ್ಕೊಂಡು ಸಜ್ಜಾಗಬೇಕಲ್ರಿ ನಾವು. ಓದಿಲ್ರಿ ಮತ್ತು ಕ್ಲಿಪ್ ಹಾಕ್ಕೋಲಿಲ್ಲ. ಇವು ಹಿಂಗೆ ಬೇತಾಲಿ ತಗೊಂಡ್ರೆ ಹಿಂಗೆ ಕೂದಲು ಬಂದುಬಿಡ್ತಾವೆ. ಕಟ್ ಮಾಡಿದ್ದು ಒಂದು ಚಾವಿ ಸಮಯಕ್ಕೆ ಹಂತಲ್ಲಿ ಇಟ್ಕೊಳಕ್ಕೆ ಬ್ಯಾಸ್ರಿ ಅವ್ರಿಗೆ. ನಾನು ಏನಂದ್ರೆ ಏನೂ ತೊಗೊಂಡಿಲ್ಲ ಮತ್ತು ಈಗ ಹೇಳಾಕತ್ತೇನೆ. ರೊಕ್ಕ ಪಕ್ಕ ಏನೂ ತೊಗೊಂಡಿಲ್ಲ. ನನ್ನ ಪ್ಯಾಕೆಟ್ನಾಗೇನು ರೊಕ್ಕನೂ ಇಲ್ಲಿ ಅಲ್ಲಿ ಅವು ಖಾಲಿ ಆಗ್ಯಾವ. ಮತ್ತು ನಾ ಹೇಳಿ ನಿಕ್ಕಟ್ಟು ಮತ್ತು ನೋಡು ದಾರ್ಯಾಗ ಹೋಗಿ ರೊಕ್ಕ ತರ್ಲಾರ್ದು ಇದಕ್ಕೆ ಬಂದೀನಿ ಅಂತಂದ್ರೆ ಏನು ಮಾಡಲ್ಲ. ಇವು ಹಣ್ಣಿಗಾರ ಬಿಡ್ಬೇಕಿಲ್ಲ ಒಂದಿಟ್ಟು, ಏನು ಇಲ್ಲೇ ಇಲ್ಲ ನಾವಕ್ಕೆ. ಆ ಬಳ್ಳಿ ಯಾಕೆ ಬಾಯಾಗ ತುರ್ತಿ? ನೀ ಯಾಕೆ ನಾನು ಬಳ ಕಡೆ ಯಾಕೆ ಬಂದಿ? ಈಗ ಹಿಂಗೆ ಹಿಡಿದು ಹಿಂಗೆ ಹಾಕ್ಬೇಕು ಬಾಯಾಗ. ಗಂಡಲ್ಕ ತುರ್ಕೊ ಏನು ನೆನಪಾಗಿತ್ತು ನಂಗೆ. ಮತ್ತೇನಿಲ್ಲ. ಫೋನ್ ಇಡಪ್ಪ ಅದನ್ನು ಇಕ್ಕಟ್ಟು ಮಾತಾಡಂತಿ. ಬರ್ತೀನಿ ಎಲ್ಲಪ್ಪ ಇಲ್ಲಿ ನಡ್ಕೊಂತ ಹೋಕ್ಕೇನ. ಹಾಂ ಹಿಂಗೆ ಅದಕ್ಕೆ ಅಂದ್ರಕ್ಕೆ 3 ಮಂದಿಗೆ ಮತ್ತು ಕಾಯಿಪಲ್ಲೆ ಒಂದಿಟ್ಟಿತ್ತು. ಗಾಂವ್ ಆಗಲಿಲ್ಲ ಪಕ್ಕೊಂದ್ರಾಕ. ಅದ್ರಾಗ ನಮ್ದು ಗಾರ್ಡನ್ ಸಣ್ಣ ಐತೆ ಅದು ಬೈಕ್. ಅದಕ್ಕೆ ನಾನು ನಡ್ಕೊತ ಹೊಂಟೇನಿ. ನಮ್ಮ ಅತ್ತಿಯಾರನ್ನ ಇಳ್ಸಕ್ಕೆ ಹೋದ್ರೆ ನಮ್ಮ ಮನೆಯವ್ರ ಹೋಗ್ತೀನಿ. ಅಲ್ಲಿ ಯಾವಾರ ಗಾಡಿಗಳು ಬಂದು ಅಂದ್ರೆ ಬೈಕ್ಗಳು ಕೈ ಮಾಡೋದು, ತರ್ತಾರೋ ಹತ್ತಿಸ್ಕೊಂಡು ಹೋಗೋರು ಹೋಗ್ತಾರೋ, ಹತ್ತಿಸ್ಕೊಂಡು ಹೋದ್ರಂದ್ರೆ ಹೋಗೋದು ನೋಡು. ನಮಗೆಲ್ಲ ರೂಢಿ ಐತಪ್ಪ. ಮೊದಲೆಲ್ಲ ನಾವು ಗಾಡಿ ಕಡಿಮೆ ಇದ್ದಾವೆ. ನಾವು ನಮ್ಮ ಮದುವೆ ಆದ ಹೊಸದ್ರಲ್ಲೇ ಅವಾಗ ಕಾಯಿಪಲ್ಲೆ ಭಾಳ ಹಾಕ್ತಿದ್ವಿ. ಅವಾಗ 100 ಸೀಡು ಮೆಂತೆ, ಮೂಲಂಗಿ, ರಾಜಗಿರಿ, ಕಿರ್ಸ್ಗನಿ ಇದನ್ನೆಲ್ಲನೂ, ಕೊತ್ತಂಬರಿ ಮತ್ತು ಟಮಾಟೆನೂ ಹಿಂಗೆ ಏನೇನು ಇರ್ತೈತೆ ನೋಡು. ಇಲ್ಲಿಂದ 3 ಕಿಲೋಮೀಟ್ರ್ ಹೊತ್ಕೊಂಡು ಹೋಗಿದ್ದೆ. ಇವಾಗ ನಮ್ಮ ಬೈಕ್ ಇರಲಿಲ್ಲ ನಮ್ಮ ಹತ್ರ. ಇಲ್ಲೇ ಬರ್ಬೇಕಾದ್ರೆ ಇದು ಸ್ವಲ್ಪ ಏರೈತಿ. ಅಡಬಿದ್ದು ಹೊಂಟೇನೆ ನಾನು. ಕಡ್ಡ ನೋಡ್ರಿ, ಸೀರೆ ಮ್ಯಾಕ ಹಿಡ್ಕೊಳ್ಳೋದಪ್ಪ. ಎಲ್ಲ ಕಡ್ಡು ಹತ್ಬಿಡ್ತಾವ. ಬಿಸಿಲೊಂದು ಅನಾಹುತ ಬಿಸಿಲೈತಿ. ಓಕೆ, ನಾನು ಇನ್ನು ಮುಂದೆ ಹೋಗಿ ಸಿಗ್ತೀನಿ. 2 ಕಿಲೋಮೀಟರ್ ನಡ್ಕೊಂತ ಬಂದು ಇವತ್ತು ನಮ್ಮ ಮನೆಯವ್ರು ಬಿಟ್ಟು ಬರ್ಕೊಂಡು ಬಡ ಬಂದೆ. ಮರಿಲ್ಲ 8 ಕಿಲೋಮೀಟರ್ ಬಂದಿಲ್ಲ, ಜಾಸ್ತಿನೇ ಬಂದಿಲ್ಲ. ಇಲ್ಲೇ ಹತ್ತೀನಿ. ಗಾಳಿ ಹತ್ತೈತಿ, ಮಸ್ತ್ ಐತಿ ಗಾಳಿ. ಬಿಸಿಲು ಐತಿ, ಆದ್ರೆ ಬಿಸಿಲು ಹಾಕ್ಬೇಕಿಲ್ಲ. ಬಸ್ ನೋಡ್ರಿ ಎಷ್ಟು ಗತ್ಲೈತಿ. ಹತ್ತಾಗ ಜಾಗ ಇಲ್ಲ. ಇಳಿಯರಿಗೆ ಜಾಗ ಬಿಡಲ್ರಿ ಅವ್ರು. ಹೌದಾ? ನಾ ಈಗ ಮಾಡೇನಿದನು. ನಾವೀಗ ರಾಮದುರ್ಗಕ್ಕೆ ಬಂದೀವಿ. ರಾಮದುರ್ಗಕ್ಕೆ ಬಂದ ಅರ್ಧ ಕೆಲಸನ ಮುಗಿಸ್ಕೊಂಡು ಬಂದೆ. ನಾನು ಇವತ್ತೇನು ಫ್ಯಾನ್ಸಿ ಸೀರೆ ಏನು ಹಾಕಿದ್ನಲ್ಲ ನನ್ನ ಇನ್ನೊಂದು ನಂಬರ್ ಸ್ಟೇಟಸಲ್ಲಿ, ಈಗ ನಾನಿಲ್ಲೇ ಕೆಲವೊಂದಿಷ್ಟ ಫ್ಯಾನ್ಸಿ ಸೀರೆ ಕಲೆಕ್ಷನ್ ನೋಡೋಕ್ಕಂತೇಳಿ ಬಂದೇನಿ. ನಾನು ಸೀರೆ ಏನು ಸೇಲ್ ಮಾಡ್ತೇನಿಲ್ಲ, ಕೆಲವರಿಗೆ ಕನ್ಫ್ಯೂಷನ್ ಐತಿ ಎಲ್ಲಿ ಅಂತೇಳಿ. ಇಳ್ಕಲ್ ಸೀರೆ ಅಂತಂದ್ರೆ ಕೆಲವೊಂದಿಷ್ಟು ಪ್ರಾಡಕ್ಟ್ ಇಳ್ಕಲ್ದಾಗ ರೆಡಿ ಆಕ್ಕವು. ಇನ್ನು ಕೆಲವೊಂದಿಷ್ಟು ನಮ್ಮ ಉತ್ತರ ಕರ್ನಾಟಕದ ಕೆಲವೊಂದು ಊರುಗಳಲ್ಲಿ, ಹಳ್ಳಿಗಳಲ್ಲಿ ರೆಡಿ ಆಕ್ಕವು. ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಅಲ್ಲಿ ನಮ್ಮೂರ ಹತ್ರ ಒಂದು ಹಳ್ಳಿ ಐತಿ, ಮತ್ತು ಅಲ್ಲಿ ಮತ್ತು ರಾಮದುರ್ಗ, ಈ ಕಡೆ ಬಿಜಾಪುರ, ಹಿಂಗೆ ಗದಗ, ಹಿಂಗೆ ಹುಬ್ಬಳ್ಳಿ, ಹಿಂಗೆ ಈ ಕಡೆ ಎಲ್ಲ ರೆಡಿ ಆಕ್ಕವು. ಅವೇನಕ್ಕವ ಅಂದ್ರೆ ಅಲ್ಲಿನ ಪ್ರಾಡಕ್ಟ್ ರೆಡಿ ಮಾಡ್ತಿರ್ತಾರಲ್ಲ,
ಅಲ್ಲಿವು ಮತ್ತು ಈ ಕಡೆ ಕೆಲವೊಂದು ಭಾಗಗಳಲ್ಲಿ ಏನು ರೆಡಿ ಆಕ್ಕಾವಲ್ಲ ಇಲ್ಲಿಯೂ ಸಹಿತ ಇಳ್ಕಲ್ಕ ಹೋಕ್ಕವು, ಅಲ್ಲಿಂದನ ಬೇರೆ ಕಡೆ ಸೇಲ್ ಆಕ್ಕಾವು. ಹಾಗಾಗಿ ಕನ್ಫ್ಯೂಷನ್ ಕೆಲವ್ರು ಏನು ಅಂತ ಅನ್ಕೋತಾರ, ಇಳ್ಕಲ್ ಸಾರಿ ಅಂತಲೇ ಎಲ್ಲ ಥರದ ಇಲ್ಲೇನು ನಮ್ಮ ಕಡೆ ಏನು ಸಿಗ್ತಾವಲ್ಲ ಕಾಟನ್ ಸೀರೆ, ಮತ್ತು ನಾನು ಮೊನ್ನೆ ಉಗಾದಿ ದಿನ ಉಟ್ಕೊಂಡಿದ್ನಲ್ಲ ಅದನ್ನು ಕೇಳಿದ್ರೆ ಅವು ಇಲ್ಲಿ ನಮ್ಮ ಕಡೆನ ಎಲ್ಲಂದ್ರೆ ಅದು ಗದಗ ಬೆಟಗೇರಿ ಕಡೆ ರೆಡಿ ಆಕ್ಕಾವಂತ, ಹುಬ್ಬಳ್ಳಿ ಕಡೆ ಐತಿ. ಹಾಗಾಗಿ ಅವಕ್ಕೂ ಇಳ್ಕಲ್ ಸೀರಿನ ಅಂತಾರ. ಈಗ ಹೆಂಗೆ ಆಗ್ಬಿಟ್ಟೈತೆ ಅಂತಂದ್ರೆ ಒಂದು ಕುರಿ ಏನಾರ ಬೇ ಅಂದ ಖುಷಿ ಎಷ್ಟು ಕುರಿ ಹೆಂಗೆ ಬೇ ಅಂತ ಹಂಗೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡ್ರಿ. ಉದಾಹರಣೆ ಹೇಳಾಕತ್ತೀನಿ ನಾನು. ಇಳ್ಕಲ್ ಅಂತಲೇ ಅದೇ ಒಂದು ಇಳ್ಕಲ್ ಹೆಸರು ಕುಂತ್ಬಿಟ್ಟೈತಿ. ಅಂದ್ರೆ ಅಲ್ಲಿ ಕೆಲವೊಂದಿಷ್ಟು ಪ್ರಾಡಕ್ಟ್ ಅಷ್ಟೇ ರೆಡಿ ಆಕ್ಕಾವ. ಟೈಮ್ ಈಗ 3:36 ಆತಾವು. ರಾಮದುರ್ಗಕ್ಕೆ ಹೋಗಿ ಬಂದಿ ನೋಡ್ರವ. ಈಗ ಬಡ ಹೋಳ್ಗೆ ಮಾಡ್ತೀನಿ. ಹೋಳ್ಗೆ ಮಾಡೋಣಂತ ಬರ್ರಿ, ತಿನ್ನೋಣಂತ ಹೋಳ್ಗೆ ಮಾಡಿ. ಹಿಟ್ಟು ಅದ್ ಕನಕ ಏನೇನಾಗೈತೆ ನೋಡ್ಬೇಕಾ, ನೋಡಿ. ಚಪಾತಿ ಮಾಡಿಲ್ಲ, ರಾಮದುರ್ಗ ಬರ್ಕೊಡೋದು ಹೊಟ್ಟಿನ ಹೊಟ್ಟಿದ್ದು. ಹೋಗುವುದು ಒಂದು ಚಪಾತಿಂದ ಹೋಗಿದ್ನಿ. ಒಂದು ಚಪಾತಿ, ಒಂದು ಶಾವ್ಗೆ, ಎಣ್ಣೆ ಇಟ್ಟಿದ್ದು ಅದನ್ನ ಹಿಟ್ಟು ನಾದಿಟ್ಟು ಹೋದ್ರೆ ಏನಾಗತ್ತೆ ಅನ್ನೋದು ನೋಡೋಣ. ಹೋಳ್ಗೆ ಮಾಡ್ತಾರೆ. ಮತ್ತು ಹೋಳ್ಗೆ ಬಿಸಿಲು ಕನ್ಸಾಗತ್ತೆ. ಒಂದಿಟ ಅದನ್ನು ಟ್ರೈಪಾಡ್ ಈ ಕಡೆ ಸರ್ಸಿ ಇಡ್ಲ ನೋಡ್ರಿ ಹೆಂಗಾಗೈತಿ ಹಿಟ್ಟು. ಜರ ಹಾಕಿ ಮುಚ್ಚಿಟ್ಟೋಗೀನಿ. ಅರ್ಧ ಮುಚ್ಚೇನಿ, ಅರ್ಧ ಕಡ್ಯಾಕೈತದ. ಕಡ್ಯಾಕೈದು ಸೆಕ್ಕಾಗೈತಿ. ಯಾಕಡೆ ಸರ್ಸೋದು ಇನ್ನೊಟ್ಟಿತ್ತು ಮುಂದಕ್ಕೆ ಸರ್ಸು. ಇರ್ಲ ಹೋಳ್ಗಿ ಹಿಟ್ಟು ಹೋಳ್ಗಿ ಮಾಡ್ತೀನಿ. ಹೆಂಗೆ ಮಾಡ್ತಿ ಹಿಟ್ಟು ಹೆಂಗೆ ಬರ್ದಿದ ನಿನ್ಗೆ ಹೋಳಿಗೆ ಅಂತ ಹೇಳ್ಯಾರ. ಇಲ್ಲೆಲ್ಲ ಸಿಕ್ಕಾಬಿಟ್ಟೈತೆ ನೋಡ್ರಿ. ಇರ್ಲಿ ಎಣ್ಣೆ ಹಾಕಿ ನೀವು ಹೋಳಿಗೆ ಮಾಡ್ದಾಗ ನಾ 2 ಚಪಾತಿ ಇತ್ತು. ರುಕ್ಮಿಣಿ ಹೋಳ್ಗೆ ಮಾಡೋದು ನೋಡಿ ಬ್ಯಾಸರ ಆತೇನ್ರಿ ನಿಮ್ಗೆ? ನಾನು ಹಂಗೆ ಹೋಳ್ಗೆ ಮಾಡ್ತೀನಿ, ಶೇರ್ ಮಾಡ್ತೀನಿ. ಸೆಕ್ಕೆ ತೆಗಿಲಿಕ್ಕಿತ್ತೇನ ಅದನ್ನು. ಮೊಸರು ಐತಿನಾ? ಹಾಂ, ಮೊಸರು ಐತಿ. ನಮ್ಮ ಮನೆಯೊಳಗಿಂದ ಇದ ಅದ. ಕನ್ಸಾಗತ್ತಲ್ರಿ ಹೋಳ್ಗೆ ಮಾಡೋದು.
ಬಂದಾಗಿನ ಕೈಕಾಲು ಮುಖ ತೊಳ್ಕೊಂಡು ಅಡುಗೆ ಮನೆಗೆ ಬಂದೇನಿ. ನಮ್ಮ ಮನೆಯವರು ಚಪಾತಿ ಎಷ್ಟೊತ್ತಿಂದ ಹೋಗ್ತೀನಿ ಅಂತ ಅಂದ್ರೆ ಮತ್ತೆ ಇನ್ನು ಅವ್ರು ಹೋದ್ರಂದ್ರೆ ಬಂದಾಗ ಖರೆ ಮುಂಜಾನೆ ಬಜ್ಜಿ ಮಾಡಿದ್ದು ನೋಡ್ರಿ ನಾನು. ಹಂಗೆ ಇದ್ರಾಗ ಹಾಕಿಟ್ಟೇನಿ ಚಪಾತಿ, ಇದ್ರಾಗ ಇಡ್ತೇನೆ ಹೋಳಿಗೆ. ನಾನು ಲತ್ತಿಗೂ ಹಾಕ್ತೀನಿ ಮತ್ತು ಹಂಗೆ ಕೈಲೇನೂ ಹಾಕ್ತೀನಿ ನೋಡ್ರಿ. ಹೋಗು ಇದ್ರ ಮ್ಯಾಗ ಉಳ್ಳಾಗಡ್ಡಿ ಕಟ್ ಮಾಡಿದ್ದೆ, ಅದಕ್ಕೆ ಹತ್ಕೊಂಡಿದ್ದು. ಫ್ರೆಂಡ್ಸ್, ಯಾರಿಗೆಲ್ಲ ಹೋಳಿಗೆ ಮಾಡೋಕೆ ಬರಂಗಿಲ್ಲ ನೋಡ್ರಿ, ಎಷ್ಟು ಈಸಿ ನೋಡ್ರಿ. ಚಿಟಿಕೆ ಹೊಡೆದಷ್ಟನ್ನು ಸುಲಭ ಹೋಳಿಗೆ ಮಾಡೋದು. ನಾನು ಮಾಡಿದಾಗ ಪ್ರತಿ ಸಲನೂ ಶೇರ್ ಮಾಡ್ಕೋತೀನಿ. ಬಾಯಾಗಿ ಇಟ್ಟರನ್ನ ಕರಗಬೇಕು ಬೆಣ್ಣೆ ಥರ, ಅಷ್ಟು ಮೆತ್ತಗೆ ಸಾಫ್ಟಾಗಿ ಬರ್ತಾವೆ ಹೋಳಿಗೆ. ನೋಡಿ ಯಾರಿಗೆಲ್ಲ ತಿನ್ಬೇಕಂತ ಅನ್ನಿಸ್ತು ಆರಾಮ್ಸೆ ಮಾಡ್ಕೊಂಡು ತಿನ್ರಿ. ಹಬ್ಬ ಹುಣ್ಣಿಮೆ ಅಂತಲ್ಲ, ಹಿಂಗೆ ಏನಾದರೂ ಮನೆಗೆ ಸ್ಪೆಷಲ್ ಗೆಸ್ಟ್ ಅತಿ ಬರ್ತಿರ್ತಾರಲ್ಲ, ಆ ಟೈಮಲ್ಲೂ ನಾವು ಮಾಡ್ಬೋದು. ಭಾಳ ಅಂದ್ರೆ ಭಾಳ ಸುಲಭ. ನಾನು ಯಾವಾಗಲೂ ಮೈದಾ ಹಿಟ್ಟು ಬಳಸೋದೇ ಇಲ್ಲ. ನಾನು ಬಳಸೋದು ನಾವು ಜವಾರಿ ಗೋಧಿನ ಯೂಸ್ ಮಾಡ್ತೀವಲ್ಲ, ಚಪಾತಿ ಮಾಡೋಕೆ ಮತ್ತು ಹೋಳ್ಗೆ ಮಾಡೋಕೆ ಎಲ್ಲದಕ್ಕೂ ಇದೇ ಗೋಧಿ ಹಿಟ್ಟನ್ನು ಬಳಸಿ ನಾನು ಅಡುಗೆ ಮಾಡೋದು. ಕೆಲವರು ಇದು ನಮ್ಮ ಹುಡುಗರ ಬಗ್ಗೆ ಕೇಳಾಕದಿದ್ದಲ್ಲ, ಎಲ್ಲಪ್ಪ ಬಿಟ್ಟಲ್ಲ ಮತ್ತು ಇನ್ನೊಬ್ಬರು ಯಾಕೆ ಬರೋಲ್ರ ಅಂತೇಳಿ. ಅವ್ರು ಯಾರು ರೀ, ನಂಗೆ ನಿಜ ಗೊತ್ತಿಲ್ಲ ಯಾರು ಅಂತೇಳಿ. ನಿಮ್ಗೆ ಗೊತ್ತಾ? ಗೊತ್ತಿದ್ರೆ ನೀವು ಹೇಳಿಬಿಡ್ರಿ ಅವ್ರು ಯಾರಂತೇಳಿ. ನಮ್ಮ ಮನ್ಯಾಗ ಯಾಕೆ ಇರ್ತಾರೆ ಹೇಳ್ರಿ, ಯಾರ್ಯಾರಿಗೆ ಎಷ್ಟೆಷ್ಟು ದಿನ ಅವಶ್ಯಕತೆ ಇರ್ತಾರಲ್ಲ ಅಷ್ಟೆಷ್ಟು ದಿನ ಅಷ್ಟೇ ಇರ್ತಾರೆ. ಅವಶ್ಯಕತೆ ಮುಗೋದಿಂದ ಯಾರು ಏನಂದ್ರೆ ಕೆಲಸ ಮುಗೋದಿಂದ ನಾವು ಹೆಂಗೆ ಹೋಗ್ತೇವೆ ಹಂಗೆ ಇಷ್ಟ ನೋಡ್ರಿ ಲೈಫ್ ಎಲ್ಲರದೂ. ನಾನು ಹಿಂದಿನ ವಿಡಿಯೋಗಳಲ್ಲೂ ಶೇರ್ ಮಾಡ್ಕೊಂಡೇನಿ, ಬಟ್ ಅದನ್ನು ನೀವು ನೋಡಿಲ್ಲ ಅಂತ ಅನ್ಕೋತೀನಿ. ಹೊಸದಾಗಿ ನೋಡೋರು ಅವ್ರು ಯಾರಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ದರೆ ಹೇಳ್ರಿ, ಅದರದ್ದು ಸಂಪೂರ್ಣ ಮಾಹಿತಿನ ನಾನು ನೆಕ್ಸ್ಟ್ ಲಾಗಲ್ಲಿ ಆದ್ರೆ ಶೇರ್ ಮಾಡ್ಕೋತೀನಿ, ಇಲ್ಲಾಂದ್ರೆ ಇಲ್ಲ. ನಮ್ಮ ಮಕ್ಕಳು ನಮ್ಮ ಮನೆಯಾಗ ಇರೋಂಗಿಲ್ಲ ಅಂತಂದಿನ ಬೇರೆಯವ್ರ ಮಕ್ಕಳನ್ನ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ
ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈಗ ಇಲ್ಲೇ ಮಾವಿನಕಾಯಿ ತಂದು ಕೊಟ್ರೆ ಮಾವಿನಕಾಯಿ ಹಿಂಡಿ ಮಾಡಿ ಕೊಡ್ಬೇಕು ನಮ್ಮ ಅತ್ತಿಗೆ. ನಾನು ಮಾವಿನಕಾಯಿ ಹಿಂಡಿನ ಹೆಂಗೆ ಮಾಡ್ತೇನೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ನೋಡ್ಕೊಂಬರ್ರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಹುಳಿ ಇಷ್ಟಪಡೋರಿಗೆ ಭಾಳ ಇಷ್ಟ ಆಕೈತಿ ಇದು. ಬಿಸಿ ಅನ್ನದ ಜೊತೆ ಮತ್ತು ಬಿಸಿ ಚಪಾತಿ, ಬಿಸಿ ರೊಟ್ಟಿ ಎಲ್ಲದ್ರ ಜೊತೆನೂ ಮಸ್ತ್ ಅಂದ್ರೆ ಮಸ್ತ್ ಅಂತೈತಿ. ನಿಮ್ಗೆ ಯಾರಿಗಾದರೂ ಈ ರೆಸಿಪಿ ಗೊತ್ತಿರಲಿಲ್ಲ ಅಂದ್ರೆ ಒಂದ್ಸಲ ನೀವು ಟ್ರೈ ಮಾಡಿರಿ. ಅದಕ್ಕೆ ಈಗ ಏನೇನು ಬೇಕಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡ್ರಿ. ಕಡ್ಲೆಬೇಳೆ ತೊಗೋಬೇಕು ನಾವು. ಅಂದ್ರೆ ಈಗ ಹುಳಿ ಇಲ್ಲದೆ ಇರೋ ಮಾವಿನಕಾಯಿ ಇದ್ರೆ ಕಡ್ಲೆಬೇಳೆ ಒಂದಿಷ್ಟು ಕಡಿಮೆ ತೊಗೋಬೇಕು. ಹುಳಿ ಇದ್ದಿರೋ ಮಾವಿನಕಾಯಿ ಇದ್ದು ಅಂದ್ರೆ, ಹುಳಿ ಜಾಸ್ತಿ ಇಷ್ಟಪಡೋರು ಇದ್ರಂದ್ರೆ ಕಡಲೆಬೇಳೆ ನಾನು ಕಡಿಮೆ ತೊಗೋಬೇಕು. ಕಂಪಲ್ಸರಿ ಅದಕ್ಕೆ ಕಡಲೆಬೇಳೆ ಹಾಕಲೇಬೇಕು. ಹಾಕಿದಾಗದ ರುಚಿ ಮಸ್ತ್ ಕೊಡ್ತೈತಿ. ಮಾವಿನಕಾಯಿ ಅಷ್ಟನ್ನು ಮಾಡ್ಬೋದಾ ಇಲ್ಲಂತಲ್ಲ, ಆದರೆ ಹುಳಿ ಜಾಸ್ತಿ ಆಕೈತಿ, ಅಷ್ಟೊಂದು ಸರಿ ಅಂತ ಅನ್ಸಂಗಿಲ್ಲ. ಈಗ ನಾವು ನಮ್ಮ ಮಾವಿನಕಾಯಿನ ಹೆಚ್ಚಿ ತೊಗೊಂಬಂದಿದ್ರೆ ಅದ್ರೊಳಗೆ ಜೀರಿಗೆ ಮತ್ತು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಕಿಲ್ಲ ಇಲ್ಲಿ. ಯಾಕಂತಂದ್ರೆ ನಮ್ಮ ಅತ್ತಿರ ಖಾರ ತಿನ್ನಂಗಿಲ್ಲ, ಹಾಗಾಗಿ ಮೆಣಸಿನ್ಕಾಯಿ ಹಾಕಿಲ್ಲ. ನೀವು ಒಣ ಮೆಣಸಿನ್ಕಾಯಿ ಏನಾದರೂ ಹಾಕೋಬೋದು, ಹಸಿ ಮೆಣಸಿನ್ಕಾಯಿ ಅಂದರೂ ಹಾಕೋಬೋದು. ಬೇಕಿದ್ರೆ ನಾವು ಅದ್ರಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವನ್ನು ಹಾಕ್ಬೋದು. ಇಲ್ಲಿ ನಾನು ಏನೇನು ಹಾಕೀನಿ ಅಂದ್ರೆ ನೆನೆಸಿಟ್ಟಿರೋ ಕಡಲೆಬೇಳೆ ಮತ್ತು ಮಾವಿನಕಾಯಿ, ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ ಇಷ್ಟು ಹಾಕೇನಿ ನೋಡ್ರಿ. ಇಷ್ಟೀಗ ಮಿಕ್ಸಿ ಜಾರ್ನೊಳಗೆ ಹಾಕೊಳಕತ್ತೇನೆ. ನಾವಿದನ್ನು ಮಿಕ್ಸಿ ಹಾಕೋಕ್ಕಿಂತ ಕಲ್ಲಾಗ ರುಬ್ಬಿದ್ರೆ ಭಾಳ ಅಂದ್ರೆ ಭಾಳ ರುಚಿ ಆಕೈತಿ. ನಮ್ಮ ಅತ್ತೆರು ಕೊಟ್ಟು ಕಳಿಸಿದ್ರಲ್ಲ ನಾನು ಮಿಕ್ಸಿನ ಹಾಕಿನಿ. ಸಣ್ಣ ಕಲ್ಲಾಗ ಜಲ್ದಿ ಸಣ್ಣಾಗಂಗಿಲ್ಲ. ಮ್ಯಾಗಿನ ಸಿಪ್ಪೆ ಹುಳಿ ಮಾವಿನಕಾಯಿ ಇದ್ದು ಅಂದ್ರೆ ಮ್ಯಾಗಿನ ಸಿಪ್ಪೆ ತೆಗೆದ್ರೆ ತೀರಾ ಹುಳಿ ಆಕೈತಿ. ಮತ್ತು ಅದಕ್ಕೆ ಕೈನೂ ಬರೋಂಗಿಲ್ಲ, ಒಗರು ಬರೋಂಗಿಲ್ಲ. ಮ್ಯಾಗಿನ ಸಿಪ್ಪೆ ಏನಿರ್ತೈತಲ್ಲ ಎಳೆ ತೊಗೋಬಾರ್ದು. ಬಲ್ತಿರ್ತಲ್ಲ ಒಳಗೆ ಏನಂತೇನು ಕೊಪ್ಪ ಅಂತಾರೆ, ಏನಂತೇನು ನೋಡಿ, ಅವು ಕೊಪ್ಪ ಒಳಗೆ ಸ್ವಲ್ಪ ಬಲ್ತಿದ್ದು ಇರ್ಬೇಕು. ಮ್ಯಾಗಿನ ಸಿಪ್ಪೆ ತೆಗಿಬಾರ್ದು. ಡೈರೆಕ್ಟ್ ಹಂಗೆ ನಾವು ಹೆಚ್ಚಿ ಅದನ್ನು ಮಾಡ್ಕೋಬೇಕು. ಈಗ ನಾನು ಅದನ್ನಿಷ್ಟು ಏನು ಹಾಕಿದಿಂದ ಮಿಕ್ಸಿ ಮಾಡಾಕತ್ತೇನೆ ನೋಡ್ರಿ. ಈ ತೊಗೊಟೆ ಒಂದಿಟ ಬಿರ್ಸಿರ್ತೈತಿಲ್ಲ, ಜಲ್ದಿ ಸಣ್ಣಾಗಂಗಿಲ್ಲ. ಮತ್ತು ಯಾವುದೇ ಕಾರಣಕ್ಕೂ ನಾವಿಲ್ಲ ನೀರು ಸೇರಿಸ್ಬಾರ್ದು. ಅದನ್ನೇನು ನೆನೆಸಿಟ್ಟಿರ್ತೀವಲ್ಲ ನಾವು ಕಡಲೆಬೇಳೆನ, ಅವನ್ನಷ್ಟು ಹಾಕೋಬೇಕು. ಮತ್ತು ಅದ್ರೊಳಗೆ ಸಣ್ಣ ಆಗವಲ್ತಂತೇಳಿ ನೀರು ಹಾಕೋಬಾರ್ದು. ಇಷ್ಟು ಮಿಕ್ಸಿ ಮಾಡ್ಕೊಂಡ್ರೆ ಅದು ರೆಡಿ ಆಯ್ತು. ನಿಮ್ಗೆ ತೋರಿಸ್ತೇನೆ ನೋಡ್ರಿ ಹೆಂಗಾಗೈತೆ ಅಂತೇಳಿ. ಈಗ ಶುರು ಪೇಪರ್ ಈಗ 3 ಪೇಪರ್ ಒಮ್ಮೆ ಸೋಮವಾರದ ಚಾಲು ನೀರು ಸುಟಿ ಐತೆ ಒಮ್ಮೆ 3 ಪೇಪರ್ ಅದೊಮ್ಮೆ ಇವತ್ತಿ ನೀನು ನಿಧಿ ಹತ್ತಿದ್ದು ನಾನು ಇವಾಗ ಗಾಡಿ ಬರ್ತಾನೆ ಇವಾಗ ಆಚರಣೆ ಮಾತೇನು ಜಾಡಿ ಇಲ್ಲಪ್ಪ. ಆಚರಣೆ ಇದಂಗೇನು ಹೆಚ್ಚಿಗೆ ಇದಾಗ ಪ್ಲೇಟ್ ಇತ್ತಿದ್ರು ರೆಡಿ ಆಯ್ತು ನೋಡ್ರಿ ಮಾವಿನಕಾಯಿ ಚಟ್ನಿ. ಇದ್ರ ಒಂದಿದೆ ಹಾದಿ ಹಿಡ್ದು ಹೋಗ್ರಿ, ಕಾಲ ನೋಡ್ಕೊಂಡು ಹೋಗ್ರಿ, ಹಾವತ್ ಇರ್ತಾವ. ಈಗ ಬ್ಯಾಚ್ಗೆಲ್ಲ ಈ ಟೈಮಲ್ಲಿ ಹಾವು ಹೊರಗೆ ಅಡ್ಡಾಡ್ತಿರ್ತಾವ. ಅವ್ರೇನ್ ಮಾಡ್ತಾರಂದ್ರೆ ಕಬ್ನ್ಯಾಗ ಹಾದು ಹೋಗ್ತಾರ, ಗೊತ್ತಾಗಿಲ್ಲ. ಮಣ್ಣಿನ ಕಲರ್ ಜಾಸ್ತಿ ಇಲ್ಲಿ ಹಾವು ಇರೋದ, ಹಂಗಾಗಿ ಹೇಳಿದ್ನ ಅವ್ರಿಗೆ. ಜಾಸ್ತಿ ಹುಳಿ ಏನು ಇಷ್ಟಪಡ್ತಿರಲ್ಲ ಅಂಥವ್ರು ಬಿಸಿ ಅನ್ನದ ಜೊತೆ ಇದನ್ನ ಹಾಕೊಂಡು ತಿನ್ರಿ. ಒಂದು ತುತ್ ನೀವು ಒಂದು ತುತ್ ಹೆಚ್ಚಿಗೆನ ತಿಂತೀರಿ, ಅಷ್ಟು ರುಚಿ ಆಕೈತಿದೆ. ಸಾಕಿಷ್ಟು ನನಗೆ ಒಬ್ಬಾಕಿಗೆ ಆಕೈತಿ. ನಮ್ಮ ಮನೆಯವ್ರು ತಿನ್ನಂಗಿಲ್ಲ ಅವ್ರು ಹುಳಿ, ಅವ್ರು ಇಷ್ಟನ ಪಡಂಗಿಲ್ಲ ಹುಳಿ. ನಂಗೆ ಹುಳಿ ಅಂದ್ರೆ ಭಾಳ ಇಷ್ಟ.